ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಹಳ ಟಫ್ ಅಂಡ್ ಸ್ಲೋ. ಬೇರೆ ಕಿಡ್ನಿ ಸ್ಟೋನ್ಸ್ ಅಷ್ಟು ಸುಲಭವಾಗಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಕರಗಿಸಕ್ ಆಗಲ್ಲ. ಅದು ನೀವು ಎಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಫಾಲೋ ಮಾಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನು ಆಗಲ್ಲ, ಸೊ ಓವರ್ ವೆಯ್ಟು ಆಗಲ್ಲ, ಡಯಾಬಿಟೀಸು ಆಗಲ್ಲ, ಕಿಡ್ನಿ ಸ್ಟೋನು ಬರಲ್ಲ, ಸೊ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ, ಫ್ಯಾಟಿ ಲಿವರ್ ಹೆಚ್ಚಿಗೆ ಬರಲ್ಲ, ಕಿಡ್ನಿ ಪ್ರಾಬ್ಲಮು ಇರಲ್ಲ, ಸ್ಟ್ರೋಕು ಇರಲ್ಲ, ಹಾರ್ಟ್ ಅಟ್ಯಾಕ್ ಯಾವುದೂ ಇಲ್ಲ. ಬಟ್ ಅದು ಕೇಳ್ಕೊಳ್ಳುತ್ತೆ, ಬೇಡ್ಕೊಳ್ಳುತ್ತೆ. ಏನು ನೋವುಗಳ ಮೂಲಕ, ತಲೆನೋವು ಮೂಲಕ, ಹೊಟ್ಟೆ ನೋವು ಮೂಲಕ, ಎದೆ ನೋವು ಮೂಲಕ, ಕಾಲು ನೋವು ಮೂಲಕ, ಕೀಲ್ ನೋವು ಮೂಲಕ, ಪದೇ ಪದೇ ಮೂತ್ರ ಹೋಗೋದ್ರ ಮೂಲಕ ನಮ್ಮ ದೇಹ ಸಿಗ್ನಲ್ಸು, ಸಿಂಪ್ಟಮ್ಸು ಕೊಡ್ತಾ ಹೋಗುತ್ತೆ. ನಾವು ಅದನ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲ ಆಗಿದೆ. ಯಾಕೆ 10-15 ವರ್ಷದ ಮಕ್ಕಳಲ್ಲಿ ಹಾರ್ಟ್ ಬ್ಲಾಕೇಜಸ್ ಇದೆ ಅಂದ್ರೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ 10-15% ಬ್ಲಾಕೇಜಸ್ ಮಕ್ಕಳಲ್ಲೇ ಇದೆ. ಸಾಲ್ಟ್ಸ್ ಹೆಚ್ಚಿಗೆ ತಗೊಳ್ಳೋದ್ರಿಂದ, ಎಣ್ಣೆ ಬೀಜಗಳು ಸಾಲ್ಟ್ಸ್ ಹೆಚ್ಚಿಗೆ ತಗೊಂಡು, ಹೈ ಪ್ರೋಟೀನ್ ಡಯಟ್ ಹೆಚ್ಚಿಗೆ ತಗೊಂಡು, ನೀರಿನ ಅಂಶ ಕಡಿಮೆ ಆದಾಗ ಗಾಲ್ ಬ್ಲಾಡರ್ ಸ್ಟೋನ್ಸು ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬಹಳ ಟಫ್ ಅಂಡ್ ಸ್ಲೋ. ಬೇರೆ ಕಿಡ್ನಿ ಸ್ಟೋನ್ಸ್ ಅಷ್ಟು ಸುಲಭವಾಗಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಕರಗಿಸಕ್ ಆಗಲ್ಲ. ಅದು ಸೊ ಅದಕ್ಕೆಲ್ಲ ನಾವು ಕಾಯಿಲೆ ಬಂದ್ಮೇಲೆ, ಸ್ಟೋನ್ಸ್ ಆದ್ಮೇಲೆ ಏನೋ ಪ್ರಯತ್ನ ಮಾಡ್ತೀವಿ ಅನ್ನೋದಕ್ಕಿಂತ, ಸೊ ಆಲ್ವೇಸ್ ಪ್ರತಿಯೊಂದು ಹಂತದಲ್ಲೂ ಸಹ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಏನೋ ಆಗೋಕ್ ಮುಂಚೆನೆ ನಮ್ಮೆಲ್ಲ ಸ್ಟೆಪ್ಸು ತಗೋಬೇಕು. ಏನ್ ಸ್ಟೆಪ್ಸ್ ತಗೋಬೇಕು? ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗದೆ ಇರೋ ತರ ಏನ್ ಸ್ಟೆಪ್ಸ್ ತಗೋಬೇಕು ಅಂತಂದ್ರೆ ಅದೊಂದಕ್ಕೆ ನಾವು ಸ್ಟೆಪ್ಸ್ ತಗೊಳಕ್ಕಾಗಲ್ಲ. ನೀವು ಎಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಫಾಲೋ ಮಾಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನು ಆಗಲ್ಲ, ಸೊ ಓವರ್ ವೆಯ್ಟು ಆಗಲ್ಲ, ಡಯಾಬಿಟೀಸು ಆಗಲ್ಲ, ಕಿಡ್ನಿ ಸ್ಟೋನು ಬರಲ್ಲ, ಸೊ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ, ಫ್ಯಾಟಿ ಲಿವರ್ ಹೆಚ್ಚಿಗೆ ಬರಲ್ಲ, ಕಿಡ್ನಿ ಪ್ರಾಬ್ಲಮು ಇರಲ್ಲ, ಸ್ಟ್ರೋಕು ಇರಲ್ಲ, ಹಾರ್ಟ್ ಅಟ್ಯಾಕ್ ಯಾವುದೂ ಇಲ್ಲ. ಸೊ ಒಟ್ಟಾರೆ ಕೆಲವು ಗೈಡ್ಲೈನ್ಸು ಇಡೀ ದೇಹವನ್ನು ಎಲ್ಲ ಕಾಯಿಲೆಗಳಿಂದ ಬರದೇ ಇರೋ ತರ ಅದು ತಡೆಯುತ್ತೆ. ಬಂದಿದ್ರು ಸಹ ಒಟ್ಟಿಗೆನೆ ನಿಧಾನಕ್ಕೆ ಅದು ಪರಿಹರಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ನಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ, ಜ್ಞಾನ ಇದೆ. ಬಟ್ ಅದು ಕೇಳ್ಕೊಳ್ಳುತ್ತೆ, ಬೇಡ್ಕೊಳ್ಳುತ್ತೆ. ಏನು ನೋವುಗಳ ಮೂಲಕ, ತಲೆನೋವು ಮೂಲಕ, ಹೊಟ್ಟೆ ನೋವು ಮೂಲಕ, ಎದೆ ನೋವು ಮೂಲಕ, ಕಾಲು ನೋವು ಮೂಲಕ, ಕೀಲ್ ನೋವು ಮೂಲಕ, ಪದೇ ಪದೇ ಮೂತ್ರ ಹೋಗೋದ್ರ ಮೂಲಕ ನಮ್ಮ ದೇಹ ಸಿಗ್ನಲ್ಸು, ಸಿಂಪ್ಟಮ್ಸು ಕೊಡ್ತಾ ಹೋಗುತ್ತೆ. ನಾವು ಅದನ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲ ಆಗಿದೆ. ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲೇ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ಆಹಾರದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಾ ಇರೋ ವ್ಯತ್ಯಾಸಗಳೇ ಇವಕ್ಕೆಲ್ಲ ಕಾರಣ. ಸೊ ಆ ಜೀವನ ಶೈಲಿ, ಆಹಾರ ಶೈಲಿ ವ್ಯತ್ಯಾಸಗಳು ನಮ್ಮ ಕಾಯಿಲೆಗಳಿಗೆ ಕಾರಣ ಅಂತ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಮನುಷ್ಯನಿಗೆ ಆಗಿಲ್ಲ. ಬಹಳ ಸಿಂಪಲ್ ಇದು. ಎಲ್ಲ ಜೀವಿಗಳು ಅರ್ಥ ಮಾಡ್ಕೊಂಡಿದೆ. ಸೊ ಹೀಗಾಗಿ ಅವಳಿಗೇನಾದ್ರು ಕಾಯಿಲೆಗಳು ಬಂತು, ಹುಷಾರ್ ತಪ್ಪಿದ್ರೆ ಏನ್ ಮಾಡುತ್ತೆ? ಉಪವಾಸ ಬಿದ್ದುಕೊಡುತ್ತೆ. ನಾವು ಉಪವಾಸ ಬೀಳ್ತಾ ಇಲ್ಲ. ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ಒಂದೇನೆ, ಲಂಘನಂ ಪರಮೋಷನ್. ಅದು 1 ಹೊತ್ತಾದ್ರೂ ಮಾಡಿ, 2 ಹೊತ್ತಾದ್ರೂ ಮಾಡಿ, 1 ದಿನ ಆದ್ರೂ ಮಾಡಿ, ಇಲ್ಲ 3 ಹೊತ್ತು ಊಟ ಮಾಡಿಕೊಂಡು ಚೆನ್ನಾಗಿ ಹಶ್ವ ಆದ್ಮೇಲೆ ಊಟ ಮಾಡಿ, ಹಶ್ವಾಗೋ ತರ ಊಟ ಮಾಡಿ. ಹೀಗಾಗಿ ಎಲ್ಲದಕ್ಕೂ ಒಂದೇ ಪ್ರಿನ್ಸಿಪಲ್, ಲಂಘನಂ ಪರಮೋಷನ್. ಕೋವಿಡ್ ನಂತರ ಬಹಳ ಆರೋಗ್ಯ ವ್ಯತ್ಯಾಸಗಳಾಗಿದೆ. ವಿಶೇಷವಾಗಿ ಕೋವಿಡ್ ಕಾಲದಲ್ಲೇ ಬಹಳ ಹೆಚ್ಚಿಗೆ ಆಹಾರಗಳ ಸೇವನೆ ಮಾಡಿದ್ರು, ಅದು ಎಣ್ಣೆ ತಿಂಡಿಗಳ ಸೇವನೆ ಮಾಡಿದ್ರು ಅಥವಾ ಸಿಹಿ ಪದಾರ್ಥಗಳ ಸೇವನೆ ಮಾಡಿದ್ರು, ಹೆಚ್ಚು ಆಹಾರಗಳು ತೊಗೊಳ್ಳೋದಕ್ಕೆ ಕಾರಣ ಆಯಿತು. ಫಿಸಿಕಲ್ ಆಕ್ಟಿವ್ ಕಡಿಮೆ ಆಯಿತು. ಕೋವಿಡ್ ಕಾಲದಲ್ಲೇ ಬಹಳ ಜನ ವೆಯ್ಟ್ ಗೇನ್ ಆಗ್ಬಿಟ್ರು. ಆ ವೆಯ್ಟ್ ಗೇನ್ ಆಗಿದ್ದ ಕಾರಣಕ್ಕೆ ಕೋವಿಡ್ ನಂತರ ಏನಾಯಿತು, ವಾಕಿಂಗ್ ಎಬಿಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಸಹಜವಾಗಿ ನೀವು ನಾರ್ಮಲ್ ವೆಯ್ಟ್ ಇದ್ರೆ ಎಷ್ಟು ಬೇಕೋ ಓಡಾಡ್ಬೋದು. ನೀವು ವೆಯ್ಟ್ ಗೇನ್ ಆದಾಗ ಸಹಜವಾಗಿ ವಾಕಿಂಗ್ ಕಡಿಮೆ ಆಗೋಯ್ತು. ಹೀಗಾಗಿ ಅಭ್ಯಾಸಗಳು ಶುರುವಾಯಿತು, ತಿನ್ನೋ ಅಭ್ಯಾಸಗಳು ಹೆಚ್ಚಿಗೆ ಶುರುವಾಯಿತು, ತೂಕ ಹೆಚ್ಚಿಗೆ ಆಯಿತು. ಕೋವಿಡ್ ನಂತರ ಏನಾಯಿತು, ವಾಕಿಂಗ್ ಎಲ್ಲ ಕಡಿಮೆ ಆಗೋಯ್ತು. ಹೀಗಾಗಿ ಆ ವೆಯ್ಟ್ ಗೇನ್ ಆಗಿದ್ದು ಹಾಗೆ ಉಳಿಸ್ಕೊಳ್ಳೋಕ್ಕೆ ಶುರುವಾಯಿತು. ಸೊ ಹೀಗಾಗಿ ಕೋವಿಡ್ ನಂತರ ಏನಾಯಿತು, ಸೊ ಡಯಾಬಿಟೀಸು ಬಹಳಷ್ಟು ವೇರಿಯೇಷನ್ ಆಯಿತು, ತೂಕಗಳು ವೇರಿಯೇಷನ್ ಆಯಿತು, ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಬಹಳ ವ್ಯತ್ಯಾಸಗಳಾಯಿತು. ಕೋವಿಡ್ಗಿಂತ ಮುಂಚೆ ನಾವು ಬರ್ತಾ ಇದ್ದಿದ್ದು ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು ಬಹಳ ಕಡಿಮೆ ಇರ್ತಾ ಇತ್ತು. ಅಂದ್ರೆ ಕೊಲೆಸ್ಟ್ರಾಲ್ ಇದ್ರೂ ಸಹ ಒಂದು 250-300 ರೇಂಜಲ್ಲಿ ಇರ್ತಾ ಇತ್ತು. ಟ್ರೈಗ್ಲಿಸರೈಡ್ ಕೇಸಸ್ ಒಂದು 300-350 ರೇಂಜಲ್ಲಿ ಇರ್ತಾ ಇತ್ತು. ಈಗ ಕೊಲೆಸ್ಟ್ರಾಲ್ 300-350 ಮೇಲೆ ಕೊಲೆಸ್ಟ್ರಾಲ್ ಕೇಸುಗಳು ಬರ್ತಾ ಇದೆ ಹೆಚ್ಚಿಗೆ. ಟ್ರೈಗ್ಲಿಸರೈಡ್ಸ್ ಕೇಸುಗಳಂತೂ 800, 1000, 1500, 2200 ಇಟ್ಕೊಂಡ್ ಬಂದಿದ್ರು. ಇನ್ನೊಬ್ರು 2200 ಇಟ್ಕೊಂಡ್ ಬಂದಿದ್ರು ಟ್ರೈಗ್ಲಿಸರೈಡ್. ಸೊ ಯಾಕೆ ಅಂತ ನೋಡಿದ್ರೆ, ಸೊ ವಾರದಲ್ಲಿ 4 ಸರಿ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು. ಸೊ ಪ್ರತಿ ಮಾಂಸಾಹಾರದ ಊಟದಲ್ಲೂ 2-3 ರೀತಿ ಮಾಂಸಾಹಾರದ ವೆರೈಟೀಸ್ ಇರ್ತಾ ಇತ್ತು. ಅದ್ರಲ್ಲಿ ಮಿನಿಮಮ್ 1 ಟೈಪ್ ಆದ್ರೂ ಎಣ್ಣೆಯಲ್ಲಿ ಕರೆದಿರೋದು ಇರ್ತಾ ಇತ್ತು. ಆಮೇಲೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಒಳ್ಳೇದು ಅಂತ ಮನೆಯಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತರ್ತಾ ಇದ್ರು. ಇರ್ಲಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗಾಣದೆಣ್ಣೆ ಒಳ್ಳೇದೇನೆ, ಬಹಳ ಒಳ್ಳೇದೇನೆ. ಬಟ್ ಎಷ್ಟು ಬಳಸಬೇಕಾಯಿತು? ದಿನಕ್ಕೆ ಒಬ್ಬರಿಗೆ 1 ಚಮಚ ಅಥವಾ 2 ಚಮಚದ ಪ್ರಮಾಣದಲ್ಲಿ ಬಳಸಬೇಕಾಯಿತು.
ಬಟ್ ಅವ್ರ ಮನೆಯಲ್ಲಿ ಒಬ್ಬರಿಗೆ ತಿಂಗಳಿಗೆ ಸರಾಸರಿ 2 ರಿಂದ 3 ಲೀಟರ್ ಅಷ್ಟು ಅಡಿಗೆ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಅಂತ ಬಳಸ್ತಾ ಇದ್ರು. ಸೊ ಅವ್ರು ಹೇಳಿದ್ದಿಷ್ಟೇನೆ, ಒಳ್ಳೇದಲ್ವಾ ಯಾಕೆ ತಿನ್ನಬಾರ್ದು ಅಂತ ನನ್ನನ್ನೇ ಕ್ವಶನ್ ಮಾಡ್ಬಿಟ್ಟು. ಸೊ ಒಳ್ಳೇದೇನೆ, ಅತಿ ಆದ್ರೆ ಅಮೃತನೇ ವಿಷಯ. ಈ ಕೋವಿಡ್ ನಂತರ ನಮ್ಮಲ್ಲಾಗಿರೋ ಬದಲಾವಣೆಗಳೇನಂತಂದ್ರೆ ಅತಿಯಾದ ಅಡಿಗೆ ಎಣ್ಣೆ ಆಗಿದೆ, ಹೆಚ್ಚಿಗೆ ಎಣ್ಣೆ ತಿಂಡಿಗಳು ಮತ್ತೆ ನಟ್ಸು ಡ್ರೈ ಫ್ರೂಟ್ಸು ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇವನೆದು ಒಂದು ಚೇಂಜಸ್ ಆಗಿದೆ. ಅಬ್ಸರ್ವ್ ಮಾಡ್ಕೊಳ್ಳಿ, 4-5 ವರ್ಷಗಳ ಹಿಂದೆ ಈ ಪ್ರಮಾಣದಲ್ಲಿ ನಟ್ಸು ಡ್ರೈ ಫ್ರೂಟ್ಸು ಬಳಕೆ ಇರಲಿಲ್ಲ, ಈ ಪ್ರಮಾಣದಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು ಬಳಕೆ ಇರಲಿಲ್ಲ. ಶುದ್ಧವಾದ ಎಣ್ಣೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ತಿಂದ್ರೆ ಆಫ್ಟರ್ ಆಲ್ ನಮ್ಮ ದೇಹ ಮೂಳೆ ಮಾಂಸ ರಕ್ತ ಅದಕ್ಕೆ ತಡ್ಕೊಳ್ಳೋ ಸಾಮರ್ಥ್ಯ ಬೇಕಲ್ಲ. ಹೀಗಾಗಿ ಕೋವಿಡ್ ನಂತರ ನಮ್ಮ ಆಹಾರ ಜೀವನ ಶೈಲಿ ಬಹಳ ವ್ಯತ್ಯಾಸ ಆಗಿದೆ. ಅದು ಮುಖ್ಯವಾಗಿ ಅಡಿಗೆ ಎಣ್ಣೆ, ನಟ್ಸು, ಎಣ್ಣೆ ಬೀಜಗಳು, ಕಡಿಮೆ ಆಗಿರೋ ಕಾಲ್ನಡಿಗೆ ಇದರಿಂದ ಆಗಿದೆ. ಹೀಗಾಗಿ ಆರೋಗ್ಯದಲ್ಲೂ ಬಹಳ ಏರುಪೇರಾಗಿದೆ. ಯಾಕೆ 10-15 ವರ್ಷದ ಮಕ್ಕಳಲ್ಲಿ ಹಾರ್ಟ್ ಬ್ಲಾಕೇಜಸ್ ಇದೆ ಅಂದ್ರೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ 10 ರಿಂದ 15% ಬ್ಲಾಕೇಜಸ್ ಮಕ್ಕಳಲ್ಲೇ ಇದೆ. ಇನ್ನು ಸಹಜವಾಗಿ ಪ್ರತಿಯೊಬ್ಬ ವಯಸ್ಕರಲ್ಲೂ ಸಹ ಒಂದು 30 ರಿಂದ 40% ಬ್ಲಾಕೇಜಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಆಗಿದೆ. ಮನುಷ್ಯನ ರಕ್ತನಾಳಗಳಲ್ಲಿ ಮಾತ್ರ ಬ್ಲಾಕೇಜಸ್ ಇದೆ. ಸೊ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ನ್ಯಾಚುರಲ್ ಆಗಿ ಬದುಕೋ ಯಾವ ಜೀವಿಗಳಲ್ಲೂ ಸಹ ಬ್ಲಾಕೇಜಸ್ ಬರಲ್ಲ. ಯಾಕೆ ಅಂತ ನಮ್ಮ ಆಹಾರಗಳಲ್ಲಿ ಎಣ್ಣೆ ಜಾಸ್ತಿ ಇದೆ. ಸೊ ಮನುಷ್ಯ ಮಾತ್ರನೇ ಆಹಾರದಲ್ಲಿರೋ ಎಣ್ಣೆ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ನಾವು ಸಪರೇಟ್ ಆಗಿ ಆಯಿಲ್ ಅಂತ ತಗೊಳ್ತಾ ಇರೋದು. ಬೇರೆ ಯಾವ್ದಾದ್ರು ಜೀವಿಗಳು ಎಣ್ಣೆ ತಿನ್ನುತ್ತಾ, ಕುಡಿಯುತ್ತಾ? ಯಾವುದೂ ಇಲ್ಲ. ಅಂದ್ರೆ ಆ ಜೀವಿಗಳು ಹುಲ್ಲು ತಗೊಂಡ್ರು ಅದು ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ, ಆ ಹುಲ್ಲಿಂದನೇ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ, ಹುಲ್ಲೇ ಮೂಳೆ ಆಗುತ್ತೆ, ಮಾಂಸ ಆಗುತ್ತೆ, ಹುಲ್ಲೇ ರಕ್ತ ಆಗಿ ಪರಿವರ್ತನೆ ಆಗುತ್ತೆ. ಸೊ ನಾವು ಅತಿಯಾಗಿ ಸಂಸ್ಕರಣೆ ಮಾಡಿ ತಿಂತಾ ಇದೀವಲ್ಲ, ಅದು ನಮ್ಮ ಬ್ಲಾಕೇಜಸ್ಗೆ ಕಾರಣ. ಒಟ್ಟಾರೆ ಬಿಸಿಲು ಬೆಳಕಲ್ಲಿ ಚೆನ್ನಾಗಿ ಲೈಫ್ ಸ್ಟೈಲ್ ಇಟ್ಕೊಂಡಾಗ ಮತ್ತೆ ಅಡಿಗೆ ಎಣ್ಣೆ ಕಡಿಮೆ ಮಾಡ್ಕೊಂಡಾಗ ನಟ್ಸ್, ಎಣ್ಣೆ ಬೀಜಗಳು, ಅದು ಬಾದಾಮಿ, ಗೋಡಂಬಿ, ಕಡಲೆ ಬೀಜ ಅಥವಾ ತೆಂಗಿನಕಾಯಿ, ಇದನ್ನ ತೀರಾ ಕಡಿಮೆ ಇಟ್ಕೊಂಡಾಗ ಬ್ಲಾಕೇಜಸ್ ಅಷ್ಟು ಸುಲಭವಾಗಿ ಬರಲ್ಲ. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. 9449552230 9481638444.